ನಾನು ಪಾಪುಗೆ ಯಾವ ರೀತಿ ಫುಡ್ನ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಯೂಶ್ವಲಿ ನೈಟ್ ಟೈಮು ಡಿನ್ನರ್ಗೆ ಅಂತ ಇದನ್ನು ಪ್ರಿಪೇರ್ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ಸರಿ ಕೂಡ ತಿನ್ನಿಸ್ತೀನಿ. ಸೊ ಸಣ್ಣ ಈರುಳ್ಳಿನ ಯೂಸ್ ಮಾಡ್ತೀನಿ, ಯಾಕೆಂದರೆ ಸಣ್ಣ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ಅವನಿಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಯಾಕೆ ಸಾಂಬಾರೆಲ್ಲ ಹಾಕಲ್ಲ, ಹಾಗಾಗಿ ನಾನು ಈ ಥರ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಅಕ್ಕಿ ಮತ್ತು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಯೂಶ್ವಲಿ ತರಕಾರಿ ಒಂದು ಯಾವುದಾದ್ರೂ, ಕ್ಯಾರೆಟ್ ಅಂತಲೇ ಅಲ್ಲ, ಬೆರಿಗಿನಿ ಒಂದು ತರಕಾರಿ ಕೂಡ ಹಾಕ್ಬೋದು. ಜೊತೆಗೆ ಸ್ವಲ್ಪ ನಾನಿಲ್ಲಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಡೇ ಬೈ ಡೇ ಸೊಪ್ಪನ್ನ ಆ್ಯಡ್ ಮಾಡೋದಷ್ಟೇ. ಸೊ ಬೇಡ ಅನ್ನೋದು ಸ್ಕಿಪ್ ಕೂಡ ಮಾಡ್ಕೋಬೋದು. ಯೂಶ್ವಲಿ ಇವ್ನು ಸೊಪ್ಪು ಸ್ವಲ್ಪ ತಿನ್ನಲ್ಲ, ಬಟ್ ನಾನು ಡೇ ಬೈ ಡೇ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ತಿಂತಾನೆ ಅಂತ ಉದ್ದೇಶಕ್ಕೆ ಡೇ ಬೈ ಡೇ ಹಾಕ್ತಾಯಿರ್ತೀನಿ. ಸೊ ಜೊತೆಗೆ ತರಕಾರಿ ಸಣ್ಣಿರುಳ್ಳಿ ಫ್ಲೇವರಿಂಗ್ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಸಣ್ಣಿರುಳ್ಳಿ, ಇದಕ್ಕೆ ಒಂಚೂರು ಅರಿಶಿನ ಕೂಡ ಹಾಕೋಬೋದು. ಅದ್ರ ಜೊತೆಗೆ ನಾನು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಇದನ್ನು ಕುಕ್ ಮಾಡ್ಕೋತೀನಿ. ತುಂಬ ತೆಳುಗೆ ಕುಕ್ ಮಾಡ್ತೀನಿ. ಸೊ ಅವನು ರೆಡಿ ಆಗ್ತಿದ್ರೆ ಇನ್ನೊಂದು ಕಡೆ ನಾನು ಅಡುಗೆ ಪ್ರಿಪ್ರೇಷನ್ಸ್ಗಳು ನಡೀತಾ ಇರುತ್ತೆ. ಸೊ ಅವನು ಆಲ್ಮೋಸ್ಟ್ ಟಿ ವಿ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ನಾನು ವಿಜಿಲ್ ಒಂದು ಹಾಕ್ಸ್ತೀನಿ. ಒಂದು 6 ವಿಜಿಲ್ ಹಾಕ್ಸ್ಬೇಕು. ತುಂಬಾ ತೆಳು ಇದ್ದಷ್ಟು, ತುಂಬ ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಚಿಕ್ಕಲ್ಲಿದ್ದಾಗ ಸ್ವಲ್ಪ ಸ್ಮ್ಯಾಶಿಂಗ್ ಮಾಡ್ಕೊಡ್ತೀವಿ, ಈಗ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಅಗಲಿದ್ರೂ ತಿಂತಾರೆ. ನಾನು ಯೂಸ್ ಮಾಡುವಂಥ ಬಾಟಲ್ ಆಗಿರ್ಬೋದು, ಹಾಲಿನ ಬಾಟಲ್ಲು, ನೀರಿನ ಬಾಟಲ್ ಎಲ್ಲ ಕೂಡ ನೀಟಾಗಿ ಲಿಕ್ವಿಡಲ್ಲಿ ವಾಶ್ ಮಾಡಿ ಅದನ್ನು ಬಿಸಿನೀರಲ್ಲಿ ಹಾಕಿ ನೀಟಾಗಿ ನೆನೆಸ್ತೀನಿ. ಇನ್ನು ಬಿಸಿನೀರಲ್ಲಿ ಹಾಕಿ ಕುದಿಸ್ಬೋದು, ಕುದಿಸೋದಕ್ಕಿಂತ ಇದು ಬೆಟರ್ ಅಂತ ಈ ರೀತಿ ನಾನು ಮಾಡೋದು ಯಾವಾಗಲೂ. ಎವ್ರಿ ಡೇ ಈ ಪ್ರೊಸೀಜರ್ ಇದೇ ಥರ ಮಾಡ್ತೀನಿ. ಸೊ ನೀಟಾಗಿ ಅವ್ನು ಕುಡಿಯೋ ನೀರು ಬಾಟಲ್ ಆಗಿರ್ಬೋದು, ಯೂಸ್ ಮಾಡೋ ಬಾಟಲ್ಸ್ಗಳೆಲ್ಲ ಎಲ್ಲ ನೀರಿಗೆ ಹಾಕಿ ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊತೀನಿ. ಸೊ ಇಷ್ಟು ಅನ್ನ ಆದರೆ ಸಾಕು, ತುಂಬ ಸ್ಮ್ಯಾಶ್ ಆಗೋದು ಬೇಡ, ತುಂಬಾ ಗಗ್ಲು ಥರ ಇದ್ರೂ ಬೇಡ ಅಂತ ಈ ರೀತಿ ಮಾಡೋದಷ್ಟೇ. ಸೊ ನೀಟಾಗಿ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಾದರೆ. ಅದಕ್ಕೆ ಸ್ವಲ್ಪ ತುಪ್ಪ, ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡಿಸಿದ್ರೆ ಮುದ್ದು ಊಟ ಓಡಾಡ್ಕೊಂಡು ಊಟ ಮಾಡೋದು. ಎವ್ರಿ ಡೇ ಅವನಿಗೆ ಓಡಾಡ್ಕೊಂಡು ಊಟ ಮಾಡ್ತಿರ್ತಾನೆ. ಸೊ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಒಳಗಡೆ, ಇನ್ನು ಸ್ವಲ್ಪ ಹೊತ್ತು ಆಚೆ. ಸೊ ಆಚೆ ಸ್ವಲ್ಪ ಕೋಳಿರೋದ್ರಿಂದ ಆಚೆ ಕರ್ಕೊಂಡು ಹೋಗೋಲ್ಲ, ಆಲ್ಮೋಸ್ಟ್ ಒಳಗಡೆನೇ ಟಿ ವಿ ತೋರಿಸಿ ಅಥವಾ ಆಟ ಆಡಿಸಿ ಊಟ ಮಾಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಮಾಡಲೇಬೇಕು. ಇವನ್ ಟಿ ವಿ ನೋಡಬೇಡಿ ಅಂತಾರೆ, ಬಟ್ ಮಕ್ಕಳು ಟಿ ವಿ ನೋಡದೇ ಇರೋಕ್ಕಾಗಲ್ಲ. ಆ್ಯಂಡ್ ನಾನು ಅವತ್ತಿನ ಡೇಗೆ ನಾನು ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೆ. ಸೊ ನಾನ್ ವೆಜ್ನ ಇನ್ನೇನು ಲಾಸ್ಟ್ ಹಬ್ಬ ಸಂಕ್ರಾಂತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಮನೆ ಕ್ಲೀನಿಂಗ್ ಮಾಡಬೇಕು. ಹಾಗಾಗಿ ನೈಟ್ಗೆ ಬಿರಿಯಾನಿ ಮಾಡಿಬಿಡೋಣ, ಎಲ್ಲ ಕ್ಲೀನ್ ಮಾಡೋಣ ಅಂತ ಬಿರಿಯಾನಿ ಮಾಡಿದ್ವಿ. ಅದು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ಬಿರಿಯಾನಿ ತಿಂತಲ್ಲ, ಬಿರಿಯಾನಿಲಿರುವಂಥ ಪೀಸ್ ಚೆನ್ನಾಗಿ ತಿಂತಾ ಇದ್ದಾನೆ ಅವನು. ಅದಾದಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಮುದ್ದು ಆಟಾಡೋಕ್ಕೆ ಶುರು ಮಾಡ್ತಾನೆ. ಇದು ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷ ಮುದ್ದುಗೆ ಫಸ್ಟ್ ಸಂಕ್ರಾಂತಿ ಮಾಡ್ತಿರೋದು. ಸೊ ಹೋದ ವರ್ಷ ಅಂತೂ ಪಾಪು ಆಗಿದ್ದ, ಹಾಗಾಗಿ ಬೇಡ ಅಂತ ಹೇಳಿದ್ವಿ, ಇನ್ನು ಅಂಬೆಗಾಲು ಇರ್ತಿರ್ಲಿಲ್ಲ. ಈಗ ಮುದ್ದುಗೆ ಸಂಕ್ರಾಂತಿ ಮಾಡೋಣ, ಚೆನ್ನಾಗಿ ಇರುತ್ತೆ, ಫಸ್ಟ್ ಇಯರ್ ಸಂಕ್ರಾಂತಿ ಅಂತ ಹೇಳಿ ಸ್ವಲ್ಪ ಪ್ರಿಪ್ರೇಷನ್ಸ್ಗಳು ಮಾಡ್ಕೋಬೇಕಲ್ಲ. ಸೊ ಹಬ್ಬ ಅಂದರೆ ಅಷ್ಟೇ, ಎಲ್ಲ ಐಟಮ್ಸ್ಗಳು ತಂದಿಟ್ಕೋಬೇಕು, ಯಾವುದೂ ಮರೀದೇ ಹಾಗೆ ತಂದಿಟ್ಕೋಬೇಕು. ಅದೆಲ್ಲ ತಂದಿಟ್ಕೊಂಡು ನಾನು ನನ್ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ತುಂಬಾ ಗಜಿಬಿಜಿ ಆಗೋಗಿರುತ್ತೆ. ಸೊ ಎತ್ಕೊಳ್ಳೋ ಭರಾಟೆಯಲ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಅರ್ಜೆಂಟ್ ಅಂದಾಗ ಭರಾಟೆಯಲ್ಲಿ ಇದಾಗೋಗಿರುತ್ತೆ. ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಅದ್ರ ಮಧ್ಯ ಮುದ್ದು ನೋಡಿ ಎಲ್ಲ ನಾನು ಮಡಿಸಿಟ್ಟಿರೋದು ಅವನ್ನೆಲ್ಲ ತೆಗೆದು ಹಾಕೋದು, ಇದೇ ಕೆಲಸ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತಾಗಿ ಆಟ ಆಡ್ತಿರ್ತಾನೆ. ಆಮೇಲೆ ಅವನ್ನ ಮಲಗಿಸಿ ನಾನೆಲ್ಲ ನೀಟಾಗಿ ನನ್ನ ಕಬೋರ್ಡ್ನ ನೀಟಾಗಿ ನಾನೀಗ ಆರ್ಗನೈಸ್ ಮಾಡಿಕೊಂಡೆ. ಅಷ್ಟೇ ಕೆಲಸ ಇದೆ ಅಂತ ನೋಡೋಣ ಅಂತ ಹೋದೆ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಡೋಣ ಫಸ್ಟು ಅಂತ. ಸೊ ಮುದ್ದು ಜೊತೆ ಕೆಲಸ ಮಾಡ್ಕೋಬೋದು, ಬಟ್ ಸ್ವಲ್ಪ ಕೆಲಸ ಮಾತ್ರ ಮಾಡ್ಬೋದು, ಮಿಕ್ಕಿದ್ದು ಏನು ಕೆಲಸನೂ ಮಾಡಲ್ಲ. ಬಿಕಾಸ್ ಅವ್ನು ನೋಡ್ಕೋಬೇಕು ಕಂಟಿನ್ಯೂಸ್ ಆಗಿ. ಹಾಗಾಗಿ ಅವ್ನು ಮಲ್ಕೊಂಡ್ಮೇಲೆ ಮತ್ತೆ ಏನಾದ್ರು ಮಾಡೋಣ ಅಂತ. ಸೊ ಫ್ರಿಜ್ ತೆಗೆದ ತಕ್ಷಣ ಅವ್ನು ಬಂದು ಎಲ್ಲ ನೋಡ್ತಾ ಇದ್ದಾನೆ, ಏನು ತಿಂದಿದ್ದು ಅಂತ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಅದನ್ನು ಕೊಟ್ಟೆ, ತಿಂತಾ ಇದ್ದಾನೆ. ಅಷ್ಟರಲ್ಲಿ ಫ್ರಿಜ್ಜೆಲ್ಲ ಆರ್ಗನೈಸ್ ಮಾಡಿದೆ ನಾನು. ಅದನ್ನು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇಟ್ಕೊಂಡೆ. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಕಡೆ ಹೊರಟ್ವಿ. ಸೊ ಪೇಟೆ ಒಳಗಡೆ ಪ್ರಿಂಟಿಂಗ್ ಪ್ರೆಸ್ ಇದೆ. ಸೊ ಯಾಕೆ ಅಂತ ಅಂದರೆ ಮುದ್ದನ್ನ ಫೋಟೋಸ್ನ ಪ್ರಿಂಟ್ ಹಾಕ್ಸೋಣ, ಎಳ್ಳು ಬೀರೋಕ್ಕೆ ವಿಷಸ್ ಎಲ್ಲ ಫಸ್ಟ್ ಇಯರ್ ಅಲ್ಲ, ಅವನಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಇವನ್ ಕವರ್ಗಳು ಕೂಡ ಹೆಸರೆಲ್ಲ ಪ್ರಿಂಟ್ ಮಾಡಿಸ್ತಾರೆ, ಅದನ್ನೆಲ್ಲ ಮಾಡ್ತಾಯಿದ್ರು ಕೂಡ. ಸೊ ಈ ವರ್ಷ ಸ್ವಲ್ಪ ಸ್ಪೆಷಲ್ ಇರೋದ್ರಿಂದ ನಾನು ಬಾಕ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಒಂದು ನೇಮ್ ಹಾಕ್ಸೋಣ ಅದಕ್ಕೆ ಅಂತ ಅಂದ್ಕೊಂಡು ಪೇಟೆ ಕಡೆಗೆ ಹೊರಡ್ತಿದ್ದೀವಿ. ಪೇಟೆಯಲ್ಲಿ ತುಂಬ ಚೆನ್ನಾಗಿ ಪ್ರಿಂಟಿಂಗ್ ಪ್ರೆಸಸ್ಗಳು ಸಿಗುತ್ತೆ ನಮ್ಮ ಮಂಡ್ಯದಲ್ಲಿ. ಸೊ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ. ಸೊ ನಾವು ಕೇಳಿದ್ವಿ, ನಮಗೆ ಅವರು ಒಂದು 50 ಪೀಸಸ್ ತೊಗೊಳ್ಳೇಬೇಕು ಅಂದರು. ಹಾಗಾಗಿ 50 ಪೀಸಸ್ನ ಬುಕ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ಕೊಟ್ಟು ಆ ಕಡೆಯಿಂದ ಹೊರಟ್ವಿ. ಇನ್ನು ಅಲ್ಲಿಂದ ಬೇಕಾದಂಥ ಸಾಮಾನುಗಳಾಗಿರ್ಬೋದು, ಎಳ್ಳು ಅದೆಲ್ಲ ಬೇಕಾಗಲ್ವ, ಅದೆಲ್ಲ ತೊಗೊಂಡು ನಾವು ಪೇಟೆಯಿಂದ ಬಂದ್ವಿ ಆಚೆ. ಒಂದು ಬ್ಯೂಟಿಫುಲ್ ಆಗಿ ಟೀ ಕುಡಿಯೋಣ ಅಂದ್ಕೊಂಡ್ವಿ. ಸೊ 100 ಫೀಟ್ ರೋಡಲ್ಲಿ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ, ತುಂಬ ಜನ ಜಾಸ್ತಿ ಇರ್ತಾರೆ ಅಲ್ಲಿ. ಸೊ ಅಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಮುದ್ದು ಜೊತೆ ಕೂತಿದ್ವಿ. ನೋಡಿ ಅಲ್ಲೂ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಸ್ವಲ್ಪ ಹೊತ್ತು ಅವನ ಜೊತೆ ಟೀ ಕುಡ್ಕೊಂಡು ಆದಮೇಲೆ
ಸೊ ನೈಟಲ್ಲಿ ಬಂದು ನಾವೀಗ ಎಲ್ಲಿಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಸೊ ನಾವೆಲ್ಲ ಪ್ರಿಪೇರ್ ಮಾಡೋದ್ರಿಂದ ಜಸ್ಟ್ ಕೊಬ್ಬರಿ ಎಲ್ಲ ಹಚ್ಚೋಕ್ಕೆ ಕಷ್ಟ ಆಗಿರುತ್ತೆ ಅಂತ. ಸೊ ಅಮ್ಮ ಹೆಲ್ಪ್ ಮಾಡ್ಕೊಂಡು ಅಮ್ಮ ಕೂಡ ಹೆಲ್ಪ್ ಮಾಡ್ತಾರೆ ಮಾಡೋಕ್ಕೆ. ಹೆಲ್ಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ ಆಮೇಲೆ ಹಬ್ಬ ಬಂತು. ಸಂಕ್ರಾಂತಿ ಅಂದರೆ ಹಸುಗಳಿಗೆ ಹಬ್ಬ. ಏನು ಕ್ಲಾರಿಟಿ ಇದೆ ನನ್ನ ಕ್ಯಾಮ್ರಾ ಒಂದಿಷ್ಟು ಚೆನ್ನಾಗಿ ಲೈಟ್ಸ್ ಹಾಕೊಂಡು ಬಸವಂತ ನಮ್ಮ ಮನೆ ಹತ್ರ ಹಿಡಿತಾ ಇದ್ರು ನೆನೆಲ್ಲ ಹಬ್ಬ ಥರ ಜಾತ್ರೆ ಥರ ಕೂಡಿಸ್ಕೊತೀವಿ ಲೈಟ್ಸ್ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಾಗುತ್ತೆ. ಸೊ ಸಾಧ್ಯ ಆದರೆ ಖಂಡಿತ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಿಗೆ ಸ್ವಲ್ಪ ಹಣ್ಣು ಎಲ್ಲ ತೊಗೋಬೇಕಿತ್ತು. ತೊಗೊಂಡು ಅವನ ಮನೆ ಕಡೆ ಹೋಗಿ ಕಪ್ ಕೂಡ ಬಂದಿದೆ ಆಲ್ರೆಡಿ.